ಆಹಾ, ಏನೋ ಇದು ಸ್ಟೀಲ್ ಬಾಡಿ ನಿಂದು, ಅರ್ನೋಲ್ಡೆ ನಾಚ್ಕೊಂಡ್ಬಿಡ್ಬೇಕು. ಲೈ ಸ್ಲಿಮ್ ಫಿಟ್ ಬಾಡಿ ಕಣೋ ಇದು, ಇದನ್ನ ಮೇಂಟೈನ್ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿಲ್ಲ. ದೊರೆ ನಿನ್ನ ಎಷ್ಟೇ ಕಷ್ಟಪಟ್ಟರು ಒಂದ್ಸಲ ನಿನ್ನ ನೆತ್ತಿ ಮೇಲೆ ಅರ್ಶಿನದ ನೀರು ಬಿತ್ತು ಅಂದರೆ ಸಾಕು, ಅಡ್ಡಡ್ಡ ಬೆಳೆಯಕ್ಕೆ ಶುರು ಆಗ್ಬಿಡ್ತೀಯ. ಆಮೇಲೆ ನಿಮ್ಮ ಸೀನಿಯರ್ ನಿಂಗಿಂತ ಚಿಕ್ಕವರ ಕಾಣ್ತಾರೆ ಅಷ್ಟೇ. ಆಮೇಲೆ ಒಂದೇ ವರ್ಷದಲ್ಲಿ ಹೈಸ್ಕೂಲ್ ಹುಡುಗರೆಲ್ಲ ಅಂಕಲ್ ಅಂತ ಅನ್ನೋದು ಶುರು ಮಾಡ್ಬಿಡ್ತಾರೆ. ಲೈ 1 ವರ್ಷ ಅಲ್ಲ ಕಣೋ, ಇನ್ನು 50 ವರ್ಷ ಆದರೂ ಅಷ್ಟೇ ನನ್ನ ಸೀನಿಯರ್ ಮುಂದೆ ನಾನು ಯಾವಾಗಲೂ LKG ಮಗುನೇ. ಆಯ್ತಾಯ್ತು, ಮಾತೆತ್ತಿದ್ರೆ ನಿನ್ನ ಸೀನಿಯರ್ ಜಪ ಶುರು ಮಾಡಿಬಿಡ್ಬೇಡ. ಶಾಸ್ತ್ರ ಶುರು ಮಾಡೋಣವಾ? ಪುಟ್ಟ, ಊಟ ಮಾಡಿದ್ಯಾ? ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ಬಾ ಇಲ್ಲೇ. ಯಾಕೆ? ನಂಗೆ ಹರ್ಷನ ಹಚ್ಚಲ್ವಾ? ನಾನಾ? ನೀನೇ ಬಾ, ಅಣ್ಣ ಕರಿತಿದ್ದಾನಲ್ವಾ, ಅರ್ಶನ ಹಚ್ಚುವಂತೆ ಬಾ. ನೀವು ಸುಮ್ಮನಿರಿ, ಇಂಥವರೆಲ್ಲ ಇಲ್ಲಿಗೆ ಬರಲೇಬಾರ್ದು ಅಂಥದ್ರಲ್ಲಿ ಅರ್ಶನ ಹಚ್ಚೋದು. ಯಾಕೆ ಬರಬಾರ್ದು ಮಾಮ್? ನೀನು ಬಾ ಪುಟ್ಟ, ಹರ್ಷನ ಹಚ್ಚು. ಬಾಮ್ಮ ಬಾ, ನಿಂತರ ಮುಗ್ಧ ಮನಸ್ಸಿನವರು ಬಣ್ಣ ಹಚ್ಚಿದ್ರೆ ಕಡೆ ತನಕ ಉಳಿಯತ್ತಂತೆ. ಬಾ. ಸರ್, ಒಂದೇ ಒಂದು ರಿಕ್ವೆಸ್ಟು. ಹೇಳು ಪುಟ್ಟ. ಆ ಆಂಟಿ ತುಂಬ ಒಳ್ಳೆಯ ಥರ ಕಾಣ್ತಾರೆ. ನೀವು ಮದುವೆ ಆದಮೇಲೆ ಅವ್ರನ್ನ ಚೆನ್ನಾಗಿ ನೋಡ್ಕೊತೀರಾ? ನೋಡಿದೆ ಮಾಮ್, ಯಾರು ಹೇಳಿದಾರನ್ನ ಪುಟ್ಟ ಹುಡುಗಿ ಹೇಳ್ತಿದ್ದಾಳೆ. ಓಕೆ ಪುಟ್ಟ, ನನ್ನ ಸೀನಿಯರ್ನ ನಾನು ಇಲ್ಲಿಟ್ಕೊಂಡು ಕಾಪಾಡ್ತೀನಿ. ಅದಕ್ಕೆ ಕಣೋ ದೇವರು ಮಕ್ಕಳ ಮುಖಾಂತರ ಮಾತಾಡ್ತಾನೆ ಅನ್ನೋದು. ಹಚ್ಚಮ್ಮ, ಹಚ್ಚು, ಚೆನ್ನಾಗಿ ಹಚ್ಚು. ಹುಷಾರು. ನನ್ನ ಮೊಮ್ಮಗನ ಮುಖದಲ್ಲಿ ಕಳೆ ನೋಡ್ರು, ಒಳ್ಳೆ ರಾಧೆ ಶ್ಯಾಮನ್ ಕಳೆ ತುಂಬಿ ತುಳುಕ್ತಾ ಇದೆ. ಅಲ್ಲಿ ಆ ರಾಧೆ ದೊಡ್ಡೋಳು, ಇಲ್ಲಿ ನಮ್ಮ ಶ್ಯಾಮ ಚಿಕ್ಕೋನು. ಸರಿ ಹೋಯ್ತಲ್ಲ? ಏನ್ರಿ ಸರಿ ಹೋಗೋದು? ಏನು ಇವರಿಬ್ಬರು ಜೋಡಿ ಹಾಗೆ ಹೋಯ್ತು ಅನ್ನೋ ಥರ ಮಾತಾಡ್ತಿದ್ದೀರಾ?